ನಮಸ್ಕಾರ ಸ್ನೇಹಿತರೆ, ನಾನು ಇವಾಗ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇದು ನಂದಿ ಬೆಟ್ಟದ ಕೆಳಗಡೆನೇ ಇದೆ. ಈ ದೇವಾಲಯವು ಚಾಲುಕ್ಯ, ಹೊಯ್ಸಳ, ವಿಜಯನಗರ ಸಾಮ್ರಾಜ್ಯ ಮತ್ತು ಮೈಸೂರಿನ ಒಡೆಯರು ಸೇರಿದಂತೆ ಹಲವು ರಾಜವಂಶಗಳ ಆಳ್ವಿಕೆಗೆ ಒಳಪಟ್ಟಿತ್ತು ಮತ್ತು ಅವರ ಕಲಾತ್ಮಕ ಶೈಲಿಗಳ ಚಿಹ್ನೆಗಳು ದೇವಸ್ಥಾನದಲ್ಲಿ ಈಗಲೂ ಕೂಡ ಸ್ಪಷ್ಟವಾಗಿ ಕಾಣಬಹುದು. ದೇವಾಲಯದಲ್ಲಿ ಒಂದು ದೊಡ್ಡ ನಂದಿ ಅಂದರೆ ನಂದೀಶ್ವರನ ರೂಪದಲ್ಲಿ ಶಿಲ್ಪವನ್ನು ನೀವು ನೋಡಬಹುದು. ದೇವಾಲಯವು ಚದುರ ಮತ್ತು ಗೋಪುರವನ್ನು ಹೊಂದಿದೆ. ಇದರಲ್ಲಿ ಶಿಲಾಮಯ ಶಿಲ್ಪಕಲೆ, ವಿವಿಧ ರೂಪಗಳು, ದೇವರುಗಳ ಚಿತ್ರಣಗಳು ಹಾಗೂ ಪುರಾಣ ಕಥೆಗಳ ಸಂಸ್ಕೃತಿಯ ಚಿತ್ರಗಳನ್ನು ಕೂಡ ನಾವು ಕಾಣಬಹುದು. ಸ್ನೇಹಿತರೆ, ಭೋಗನಂದೀಶ್ವರ ದೇವಾಲಯದಲ್ಲಿ ಮುಖ್ಯ ದೇವರು ಶಿವನ ರೂಪವಾದ ನಂದೀಶ್ವರ. ಶಿವನು ಈ ಸ್ಥಳದಲ್ಲಿ ಭೋಗ ಅಂದರೆ ಸುಖವನ್ನು ಅನುಭವಿಸುತ್ತಿದ್ದಾನೆ ಎಂಬ ಕಥೆಯಿಂದ ಈ ಭೋಗನಂದೀಶ್ವರನ ಹೆಸರು ಬಂದಿದೆ. ದೇವಾಲಯದಲ್ಲಿ ಕೇಂದ್ರದಲ್ಲಿ ಶಿವನಿಗೆ ಸಮರ್ಪಿತವಾದ ಲಿಂಗವೊಂದನ್ನು ನಾವು ಕಾಣಬಹುದು. ಭೋಗನಂದೀಶ್ವರ ದೇವಾಲಯವು ಆಧ್ಯಾತ್ಮಿಕ ಶಾಂತಿಯನ್ನು ಅನುಭವಿಸಲು ಮತ್ತು ಕರ್ನಾಟಕದ ಐತಿಹಾಸಿಕ ಮತ್ತು ಧಾರ್ಮಿಕ ಸಾಂಸ್ಕೃತಿಕವಾಗಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ಸ್ನೇಹಿತರೆ, ನಾನು ಇವಾಗ ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿ ಬೆಳೆದಂಥ ಮನೆ, ಅದು ಮುದ್ದೇನಹಳ್ಳಿಯಲ್ಲಿ ಇದೆ. ಅವರ ಸಮಾಧಿ ಕೂಡ ಅಲ್ಲೇ ಮಾಡಲಾಗಿದೆ. ಅವರ ಮನೆಯನ್ನು ಇವಾಗ ಒಂದು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಬನ್ನಿ ಅವರ ಸಮಾಧಿಯನ್ನು ನೋಡಿ, ಆ ಮ್ಯೂಸಿಯಮನ್ನು ನೋಡಿ ಅವರಿಗೊಂದು ನಮಸ್ಕಾರ ಮಾಡಿ ಬರೋಣ ಮುದ್ದೇನಹಳ್ಳಿಗೆ ಹೋಗಿ.